ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಆಗತಾದಿತ್ರಿಕಾಲಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾಖ್ಯಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಪರಮ ಪವಿತ್ರವಾದಂತಹ ಅನೇಕ ಮಹನೀಯರ ಪುಣ್ಯ ದಿನಗಳು ಬರುತ್ತೆ. ಅವರ ಆಕೃತಿಯನ್ನು ನಾವು ಚಿಂತನೆ ಮಾಡಬೇಕು ಅಂತ ಇವತ್ತಿನ ತರಹ ಫೋಟೋನೋ ವಿಡಿಯೋನೋ ಅದೆಲ್ಲ ಇರಲಿಲ್ಲ. ಹಿಂದೆ ವ್ಯಕ್ತಿಗಳ ಚಿತ್ರ ಕೆಲವೆಲ್ಲ ನಮಗೆ ಉಪಲಬ್ಧವಿಲ್ಲ. ಹಾಗಾದರೆ ಅವರ ಆಕೃತಿಯನ್ನು ನಾವು ನೋಡೋದು ಹೇಗೆ? ಅವರು ಮಾಡಿದ ಕೃತಿಗಳೇ ಅವರ ಆಕೃತಿ. ಅವರನ್ನು ನಾವು ಚಿಂತನೆ ಮಾಡಬೇಕು, ನೋಡಬೇಕು ಅಂದರೆ ಅವರ ಕೃತಿಗಳನ್ನು ನೋಡಿ ನಾವು ಅದಕ್ಕೆ ವಿಶೇಷವಾಗಿ ಬೆಲೆ ಕೊಟ್ಟು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಅವರು ತಮ್ಮ ಸ್ವರೂಪದ ದರ್ಶನವನ್ನು ಕೊಡ್ತಾರೆ. ಈ ದಿಶೆಯಲ್ಲಿ ಅನೇಕ ಹರಿದಾಸರು ಬಂದು ಸಾಧನೆ ಮಾಡಿದಂತಹ ತಪೋಭೂಮಿ ಈ ನಮ್ಮ ದೇಶ. ವಿಶೇಷವಾಗಿ ಪುರಂದರದಾಸರು, ಆ ನಂತರದಲ್ಲಿ ಪುರಂದರದಾಸರ ನಂತರದಲ್ಲಿ ಅನೇಕ ಜನ ಪುರಂದರದಾಸರ ಕಾಲದಲ್ಲಿದ್ದಂತಹ ಕನಕದಾಸರೇ ಮೊದಲಾದವರು, ಪುರಂದರದಾಸರ ಮಕ್ಕಳು ಎಲ್ಲ ಮತ್ತೆ ಪುನಃ ದಾಸ ಸಾಹಿತ್ಯ ವಿಶೇಷವಾಗಿ ಪ್ರವಾಹದ ರೂಪದಲ್ಲಿ ಹರಿದದ್ದು ಬೆಳೆದು ಬಂದದ್ದು ವಿಜಯದಾಸರ ಕಾಲ. ಪುರಂದರದಾಸರ ಅಪೇಕ್ಷೆಯನ್ನು, ಅವರ ಸಂಕಲ್ಪವನ್ನು ಪೂರ್ಣ ಮಾಡಬೇಕು ಅಂತ ಅವರ ಮಕ್ಕಳೇ ಮಧ್ವಪತಿಗಳೇ ವಿಜಯದಾಸರಾಗಿ ಅವತಾರ ಮಾಡಿದರು ಅಂತ ದಾಸ ಸಾಹಿತ್ಯದ ಅನೇಕ ಕೃತಿಗಳಲ್ಲಿ ಉಂಟು. ಅದು ನಿಮ್ಮೆಲ್ಲರ ನಂಬಿಕೆ. ಆ ವಿಜಯದಾಸರು ವಿಶೇಷವಾಗಿ ಎರಡು ಕಣ್ಣುಗಳಂತೆ ಇಬ್ಬರನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು. ಒಂದು ಗೋಪಾಲದಾಸರು, ಇನ್ನೊಂದು ಜಗನ್ನಾಥದಾಸರು. ಗೋಪಾಲದಾಸರು ವಿಶೇಷವಾಗಿ ವಿಜಯದಾಸರ ಅನುಗ್ರಹಕ್ಕೆ ಪಾತ್ರರಾದ ಮಹಾನುಭಾವರು. ಜಲಜ್ಯೇಷ್ಠ ನಿಭಾಕಾರಂ ಅಂತ ನಾವು ಜಗನ್ನಾಥದಾಸರ ಬಗ್ಗೆ ಹೇಳ್ತೀವಿ. ಇವರ ಬಗ್ಗೆ ಭಕ್ತಿಯಲ್ಲಿ ಭಾಗಣ್ಣ ಅಂತ. ಭಕ್ತಿ, ಭಗವಂತನಲ್ಲಿ ಪ್ರೀತಿ, ಗುರುಗಳಲ್ಲಿ ಪ್ರೀತಿಯನ್ನು ಮಾಡುವ ಒಬ್ಬ ವ್ಯಕ್ತಿ ಹೇಗೆ ಮಾಡಬೇಕು, ಅದಕ್ಕೆ ಯಾವುದಾದ್ರೂ ದೃಷ್ಟಾಂತ ಬೇಕು ಅನ್ನೋದಾದರೆ ಗೋಪಾಲದಾಸರನ್ನು ನೋಡು ಅಂತಾರೆ. ಇಷ್ಟು ಗುರುಗಳಲ್ಲಿ ಭಕ್ತಿ. ಗೋಪಾಲದಾಸರು ಬಡತನದಲ್ಲಿ ಬೆಳೆದಂತಹ ವ್ಯಕ್ತಿ ಪಾಪ. ಭಾಗಣ್ಣ ಅಂತ ಅವರನ್ನು ಕರೀತಾ ಇದ್ದರು. ಇವರ ತಾಯಿ 3 ಮಕ್ಕಳ ತಾಯಿ. ಹಿರಿಯರೇ ಗೋಪಾಲದಾಸರು, ಅವರ ಕೆಳಗೆ ಇನ್ನಿಬ್ಬರು ತಮ್ಮಂದಿರು. ಪ್ರಾಚೀನ ಕಾಲದಲ್ಲಿ ಬಡತನ ಅನ್ನೋದು ಒಂದು ರೀತಿ ಫಂಡಮೆಂಟಲ್ ರೈಟ್ಸ ಅನಿಸತ್ತೆ. ಆಜನ್ಮ ಸಿದ್ಧ ಹಕ್ಕು ಅಂತಾರೆ. ಅದರಲ್ಲೂ ಈ ದಾಸರ ಜೀವನದಲ್ಲಿ, ತುಂಬ ಜನದ ದಾಸರ ಜೀವನದಲ್ಲಿ ಕೇಳ್ತೇವೆ. ಗೋಪಾಲದಾಸರು ಉತ್ತನೂರಿನಲ್ಲಿ ಇದ್ದರು. ಪಾಪ ತಾಯಿ ತಾನೇ ಯಾರ್ಯಾರ್ದೋ ಮನೆಯಲ್ಲಿ ಕೆಲಸ ಮಾಡಿ ದುಡಿದು ಮಕ್ಕಳ ಹೊಟ್ಟೆಯನ್ನು ತುಂಬಿಸಬೇಕು. ತುಂಬ ಕಷ್ಟ. ಯಾವುದೋ ಪಾಳು ಬಿದ್ದ ಪ್ರಾಣದೇವರ ದೇವಸ್ಥಾನದಲ್ಲಿ ವಾಸ. ಗೋಪಾಲದಾಸರಿಗೆ ಉಪನಯನವನ್ನು ಮಾಡಬೇಕು ಅಂತಂದರೆ ಆಕೆ ಹತ್ರ ಹಣ ಇಲ್ಲ. ಹಣದಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ಹಸೆಮಣೆ ಮೇಲೆ ಕೂಡಲಿಕ್ಕೆ ಯಾರಿಲ್ಲ ದಂಪತಿಗಳು. ಅವರಿಗೆ ಪತಿ ಇಲ್ಲ, ಆಕೆಗೆ ಇನ್ಯಾರಾದರೂ ಬಂಧು ಬಳಗವನ್ನು ನಾವು ಕರೆಯುವ ಅಂತಂದರೆ ಇವರ ಬಗ್ಗೆ ಅವರಿಗೆ ಅಸಡ್ಡೆ.
ಇವರು ದರಿದ್ರರು, ಇವರು ಒಂದು ರೀತಿ ದುರದೃಷ್ಟವಂತರು, ಇವರ ಮುಖ ನೋಡಿದರೆ ನಮಗೆ ಲತ್ತೆ ಬಡಿಯತ್ತೆ ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ಅವರೇ ಬಂದುಬಿಟ್ಟಿದ್ದರು. ದುರಂತ, ಇಂಥವರ ಸಹವಾಸ ಮಾಡದೇ ಇದ್ದದ್ದು ಅವರ ದೌರ್ಭಾಗ್ಯ. ಪಾಪ ಏನೋ ಮಾಡೋಳು ಕಷ್ಟಪಟ್ಟು ಜೀವನ ಸಾಗಿಸೋದು ತುಂಬ ಕಷ್ಟ ಆಗಿತ್ತು. ಉಪನಯನದ ವಯಸ್ಸು ಸುಮಾರು 7-8 ವರ್ಷ ಭಾಗಣ್ಣನಿಗೆ. ಉಪನಯನ ಮಾಡಬೇಕು ಅಂತ ತಾಯಿಗೆ ಅಪೇಕ್ಷೆ. ಪುರೋಹಿತರಿಗೆ ಕೊಡಲಿಕ್ಕೆ ಹಣ ಇಲ್ಲ, ಹಸೆಮಣೆ ಮೇಲೆ ಕೂಡಿಸ್ಲಿಕ್ಕೆ ದಂಪತಿಗಳ ಸಹಕಾರ ಇಲ್ಲ. ಊರಿನ ಒಬ್ಬ ಹಿರಿಯ ಕುಲಕರ್ಣಿ ತನ್ನ ಮಗನ ಉಪನಯನಕ್ಕೆ ಈಕೆಯನ್ನು ಕರೀಲಿಕ್ಕೆ ಬಂದಿದ್ರಂತೆ. ಪಾಪ ಆಕೆಗೆ ಕಣ್ತುಂಬ ನೀರು. ಸ್ವಾಮಿಯರ, ನಮ್ಮಂಥವರು ನಿಮ್ಮ ಮನೆಯ ಕಾರ್ಯಕ್ರಮಕ್ಕೆ ಬರೀ ದುಡಿಲಿಕ್ಕೆ ಮಾತ್ರ ನಾವು ಅಂದ್ಕೊಂಡಿದ್ವಿ. ಎಲೆಯನ್ನು ಎತ್ತೋದು, ಗೋಮೆಯನ್ನು ಮಾಡೋದು, ಪಾತ್ರೆಯನ್ನು ತಿಕ್ಕೋದು, ಬರೀ ಇಷ್ಟಕ್ಕೆ ಈ ಜನ್ಮ ಸೀಮಿತ ಅಂದ್ಕೊಂಡಿದ್ವಿ. ಆದರೆ ನಾವು ಅತಿಥಿಗಳಾಗಿ ಬರಬಹುದು ಅಂತಂದ್ರಲ್ಲ, ಆ ಮಾತೇ ನನಗೆ ತುಂಬ ಸಂತೋಷ ಆಗಿದೆ ಸ್ವಾಮಿ. 100 ವರ್ಷ ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ. ತುಂಬ ಒಳ್ಳೆಯ ಮನುಷ್ಯ ಆತ. ಓಡಾಡ್ತಾ ಇದ್ದ ಈ ಭಾಗಣ್ಣನನ್ನು ನೋಡಿ ಕೇಳಿದ್ರು, ಅಲ್ಲಮ್ಮ ಈತನಿಗೆ 8-9 ವರ್ಷ ಆಗಿಲ್ಲ? ಹೌದು ಸ್ವಾಮಿಯರ, ಆಗಿದೆ. ಮತ್ತು ಯಾಕೆ ಇವನಿಗೆ ಉಪನಯನ ಮಾಡಬಾರ್ದು? ಸಮಸ್ಯೆಯನ್ನು ಹೇಳಿಕೊಂಡ್ಳು. ಹಸೆಮಣೆ ಮೇಲೆ ಕೂಡಲಿಕ್ಕೆ ಯಾರಿಲ್ಲ, ನಾನು ಯಾರನ್ನಾದರೂ ವ್ಯವಸ್ಥೆಯನ್ನು ಮಾಡ್ತೇನೆ, ನೀನೇನು ಕಾಳಜಿ ಮಾಡಬೇಡ. ಸ್ವಾಮಿ, ಇನ್ನೂ ಒಂದು ಹಣ ಇಲ್ಲ ನಮಗೆ ಕೊಡಲಿಕ್ಕೆ ಮಾಡಲಿಕ್ಕೆ. ಕಡೆಗೆ ಮಗುವಿಗೆ ಭಿಕ್ಷಾಪಾತ್ರೆಯನ್ನು ಕೊಡ್ತಾರೆ. ಭವತಿ ಭಿಕ್ಷಾಂದೇಹಿ ಅಂತ ಬ್ರಹ್ಮಚಾರಿ ಆದ ಕೂಡಲೇ 4-6 ಸಜ್ಜನರಿಂದ ಭಿಕ್ಷೆಯನ್ನು ತಂದು ಗುರುಕುಲದಲ್ಲಿ ಕೊಟ್ಟು ಗುರುಗಳ ಕೈಗೆ ಕೊಟ್ಟು ಉಣಬೇಕು. ಅದಕ್ಕೊಂದು ಭಿಕ್ಷಾಪಾತ್ರೆ. ಇವತ್ತು ಅವರವರ ಯೋಗ್ಯತೆ ಸ್ಟೇಟಸ್ಸು ಚೆನ್ನಾಗಿರೋದ್ರಿಂದ ಬೆಳ್ಳಿ ಪಾತ್ರೆ ಏನೋ ಕೊಡ್ತಾರೆ. ಆ ಕಾಲದಲ್ಲಿ ಏನೇನಿತ್ತು ಕೊಡೋರು, ಸಿರಿತನವೋ ಬಡತನವೋ ಅದು ಕಾಲಕ್ಕೆ ತಕ್ಕಂತೆ. ನನ್ನ ಮಗುವಿಗೆ ನಾನು ಕೊಡಲಿಕ್ಕೆ ನನ್ನಲ್ಲಿ ಒಂದು ತಾಮ್ರದ ಪಾತ್ರೆಯೂ ಇಲ್ಲ, ಹಿತ್ತಾಳೆಯ ಬುಟ್ಟಿಯೂ ಇಲ್ಲ, ಎಲೆಯಲ್ಲಿ ತರಬೇಕು. ಈ ಅವಸ್ಥೆ ಇದೆ. ಆಚಮನದ ಪಂಚಿತ್ರೆ ಉದ್ಧರಣೆಗಳಿಲ್ಲ. ಅವರಂದರು, ನೀ ಏನು ಯೋಚನೆ ಮಾಡಬೇಡ, ನನ್ನ ಮಗನ ಉಪನಯನದ ಜೊತೆನೇ ಮಾಡು, ಏನು ಖರ್ಚು ಗಿರ್ಚು ಏನು ಬೇಡ, ನಾನೆಲ್ಲ ಮಾಡ್ತೇನೆ. ಅವಳಂದು, ನಮ್ಮಪ್ಪ ತುಂಬ ಶ್ರೀಮಂತರ ಮನೆಯ ಉಪನಯನ, ನಿಮ್ಮ ಮನೆಯ ಮಂದಿಗೆಲ್ಲ ಬೇಸರ ಆಗೋದಿಲ್ವಾ? ನನ್ನ ಮಗನ ಉಪನಯನ, ದರಿದ್ರಳ ಮಗನ ಉಪನಯನವನ್ನು ಯಾಕೆ ಇಟ್ಕೊಂಡ್ರಿ ಅಂತ. ಇಲ್ಲ, ಏನೇ ನಾವು ಮಾಡೋದಾದರೂ ಒಂದು ಮಾಡಬೇಕಂತೆ. ಹಿಂದೆಲ್ಲ ಈ ಪದ್ಧತಿ ಇತ್ತು. ಒಬ್ಬರ ಮದುವೆಯನ್ನು ಮಾಡಿ ತಮ್ಮ ಮನೆಯಲ್ಲಿ ಮದುವೆಯನ್ನು ಹೂಡಿಕೊಳ್ಳೋರು, ಕಡೇ ಪಕ್ಷ ಮದುವೆ ಮಾಡಲಿಕ್ಕೆ ಆಗದೇ ಇದ್ದರೂ ತಾಳಿಯನ್ನು ಸೀರೆಯನ್ನು ಕೊಟ್ಟು ನಮ್ಮ ಮಗಳ ಮದುವೆಯನ್ನು ಮಾಡ್ತೇವೆ. ಹೀಗೊಂದು ಹೃದಯ ವೈಶಾಲ್ಯತೆ ಇದ್ದ ಕಾಲ. ನೀವು ಅದನ್ನು ಶಾಸ್ತ್ರೀಯವಾಗಿ ಒಂದು ಮಾಡಿದರೆ ನಮಗೆ ಅನಂತ ಮಾಡ್ತಾನೆ ಅನ್ನೋ ಒಂದು ಪಿಕ್ಚರೈಸ್ ಆದರೂ ಮಾಡಬಹುದು, ಅಥವಾ ಒಂದು ಸಮಾಜದ ಕರ್ತವ್ಯ ಕರ್ಮ ಇದು. ನನ್ನಂತೆ ಮತ್ತೊಬ್ಬರ ಮನೆಯಲ್ಲಿ ಮದುವೆಗೆ ಬಂದಂತಹ ವಧುವರರು ಇದ್ದಾಗ ಅವರಿಗೆ ಫೈನಾನ್ಸಿನ ಪ್ರಾಬ್ಲಮ್ಮಿನಿಂದ ಅದು ನಿಲ್ಲೋದು ಬೇಡ ಅಂತ ಹೀಗೂ ಮಾಡೋರು. ಇದು ಉಪನಯನಕ್ಕೂ ಹಾಗೆ ಸೀಮಿತವೇ. ನಿಮ್ಮ ಭಾಗಣ್ಣನ ಉಪನಯನ ಮಾಡು. ಏನು ಸಂತೋಷ ಆಯಿತು ಪಾಪ ಮಹಾತಾಯಿಗೆ. ಆಗಲಿ ಸ್ವಾಮಿಯರ, ಗಾಯತ್ರಿ ಜಪ ಮಾಡಿದರೆ ಒಳ್ಳೆಯದಾಗತ್ತಂತೆ. ಉಪನಯನ ಆಯಿತು, ಒಳ್ಳೆ ಮುಹೂರ್ತದಲ್ಲಿ ಆಯಿತು. ಮಾಡಿಸಿದ ಪುಣ್ಯಾತ್ಮನಿಗೆ ಎಷ್ಟು ಪುಣ್ಯವೋ. ಉಪದೇಶ ಮಾಡಿದ ಗುರುಗಳು ಭಾಗಣ್ಣನಿಗೆ ಹೇಳಿದ್ರಂತೆ, ಗೋಪಾಲದಾಸರಿಗೆ ಭಾಗಣ್ಣ ಅಂತ ಹೆಸರು, ನೀನು ವಿಶೇಷವಾಗಿ 2 ವರ್ಷ ಗಾಯತ್ರಿ ಜಪವನ್ನು ಎಷ್ಟು ಜಾಸ್ತಿ ಆಗತ್ತೋ ಅಷ್ಟು ಮಾಡು, ಮೌನವ್ರತವನ್ನು ಮಾಡು, ದೇವರು ಒಳ್ಳೆ ಸಿದ್ಧಿಯನ್ನು ಕೊಡ್ತಾನೆ ಅಂತ. ಮೌನವ್ರತವನ್ನು ಪರಿಪಾಲನೆ ಮಾಡಿ ಅದ್ಭುತವಾಗಿ ಗಾಯತ್ರಿ ಜಪವನ್ನು ಮಾಡಿದರೆ ಎಲ್ಲ ಕಾಲದಲ್ಲೂ ಇರ್ತಾರೆ ಬೇಡದೇ ಇದ್ದವರು. ನಾಳೆ ದಿನ ಇವನೇನಾದರೂ ಸಿದ್ಧಿಯನ್ನು ಪಡೆದು ಮತ್ತೆ ತೊಂದರೆ ಕೊಟ್ಟಾನು ಅಂತ ದಾಯಾದಿಗಳೆಲ್ಲ ಏನಾದರೂ ಮಾಡಿ ಅವನನ್ನು ಮುಗಿಸಬೇಕು ಅನ್ನುವ ಪ್ರಯತ್ನ ಹಾವು ಗೀವು ಬಿಟ್ರಂತೆ. ಒಮ್ಮೆ ಒಂದು ವೃಕ್ಷದ ಕೆಳಗೆ ಜಪ ಮಾಡಿ ಮಲಗಿದ್ದಾರೆ ಪಾಪ ಭಾಗಣ್ಣ. ಒಂದು ಹಾವು, ಅದು ಕಚ್ಚಲಿಕ್ಕೆ ಬರುವ ಹಾವು, ಕಚ್ಚಬೇಕು ಅಂತ ಬೇರೆಯವರ ಅಪೇಕ್ಷೆ, ದೇವರ ಸಂಕಲ್ಪ ಬೇರೆ, ಅವರ ತಲೆಯ ಮೇಲೆ ಹೆಡೆ ಆಡಿಸಿ ಹೋಗಿಬಿಡ್ತಂತೆ. ಎಲ್ಲ ಅಂದರು, ಓ ಭಾಗಣ್ಣನಷ್ಟು ಅದೃಷ್ಟವಂತ ಇನ್ಯಾರೂ ಇಲ್ಲ, ಯಾಕೆಂದರೆ ಹಾವು ಇವನಿಗೆ ಅನುಗ್ರಹ ಆಶೀರ್ವಾದ ಮಾಡಿ ಹೋಗಿದೆ ಅಂತ.
ಅದರಂತೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ಮುಕುಂದ ಶಯನ ಅಂತಂದರೆ ಶೇಷದೇವರು, ಅವರಂತೆ ವಾಗ್ಮಿ ಆಗ್ತಾನೆ ಅಂತ ರಾಯರ ಅನುಗ್ರಹ ಆದರೆ, ಗುರುಗಳ ಅನುಗ್ರಹ ಹಾವಿನ ರೂಪದಲ್ಲಿ ಆಯಿತೋ ಏನೋ, ಹರಿವಾಯು ಗುರುಗಳ ಅನುಗ್ರಹ. ಈ ಪುಣ್ಯಾತ್ಮರು ಗಾಯತ್ರಿ ಜಪವನ್ನು ಮಾಡಿ ಆ ವಾಕ್ಸಿದ್ಧಿಯನ್ನು ಪಡೆದದ್ದು ಅಂದರೆ ಏನು? ಯಾವ ಜ್ಯೋತಿಷ್ಯದ ಪುಸ್ತಕ ಇಲ್ಲ. ಯಾರೇ ಬಂದರೂ ಅವರಿಗೆ ಜ್ಯೋತಿಷ್ಯವನ್ನು ನೋಡಿದ್ರೆ ಕರಾರುವಾಕ್ಕಾಗಿ ಆಗೋದು. 3 ಜನ್ಮದ ಜ್ಯೋತಿಷ್ಯವನ್ನು ಹೇಳ್ತಾರೆ ಏನು ಸುದ್ದಿ ಎಲ್ಲ ಕಡೆ ಹರಡ್ತು. ಎಲ್ಲ ಜನ ಮುಗಿಬೀಳೋರು. ಅಂತೂ ಸ್ವಲ್ಪ ಜೀವನದ ಸ್ಥಿತಿ ಸುಧಾರಿಸ್ತು. ಇದೇ ಸಂದರ್ಭದಲ್ಲಿ ಅನೇಕ ಘಟನೆಗಳು ಆಗಿ ಹೋಗಿವೆ. ಐ ಜಿ ವೆಂಕಟರಮಣಾಚಾರ್ಯರು ಅಂತ ವ್ಯಾಸತತ್ವಜ್ಞರು ಅಂತೇನು ಸ್ವಾಮಿಗಳಾದರೂ, ಆ ಪುಣ್ಯಾತ್ಮರ ಪೂರ್ವಾಶ್ರಮದ ಹೆಸರು ಐ ಜಿ ವೆಂಕಟರಮಣಾಚಾರ್ಯರು ಅಂತ. ಅವರ ತಂದೆ ವೆಂಕಟ ನರಸಿಂಹಾಚಾರ್ಯರು ಅಂತ. ಆ ವೆಂಕಟ ನರಸಿಂಹಾಚಾರ್ಯರಿಗೆ ಒಂದು ದೊಡ್ಡ ತಲೆಬಿಸಿ ಇತ್ತು. ನನ್ನ ಮಗ ಏನೂ ಅಧ್ಯಯನ ಮಾಡ್ತಾ ಇಲ್ಲ, ವಿದ್ವಾಂಸರ ಮಗನಾಗಿ ಓದಲಿಲ್ಲ ಅಂದರೆ ಅದು ತುಂಬ ಕಳಂಕ. ಅದು ಏನು ಮಾಡೋದು? ಅವರ ಹೆಂಡತಿ ಹೇಳಿದ್ಲಂತೆ, ಅಲ್ಲ ರೀ ಭಾಗಣ್ಣ ಚೆನ್ನಾಗಿ ಜ್ಯೋತಿಷ್ಯ ಹೇಳ್ತಾನೆ, ನೀವು ಯಾಕೆ ಕೇಳಿ ಬರಬಾರ್ದು? ಅವರಿಗೆ ಇದೆಲ್ಲ ಏನು, ಅವರಿಗೆ ಸಣ್ಣ ಹುಡುಗ, ಅವನ ಹತ್ರ ಹೋಗಿ ನಾನು ಕೇಳೋದ? ನಾನು ಮಹಾವಿದ್ವಾಂಸ. ನೋಡಿ, ಈ ಮನುಷ್ಯನಿಗೆ ಈಗೋಯಿಸಮ್ ಎಲ್ಲರಿಗೂ ಇರುತ್ತೆ ಪಾಪ. ಏನಿದು? ಇದು ಒಂದು ಸಮಸ್ಯೆ ಆದರೆ, ಇನ್ನೊಂದು ಕೇಳಲಿಕ್ಕೆ ಬೇಜಾರು. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾಕೆ ನನ್ನ ಮಗ ಸರಿ ಹೋದರೂ ಹೋಗಬಾರ್ದು ಕೇಳಿದರೆ? ಹೆಂಡತಿಯ ಒತ್ತಾಯವೂ ಆಯಿತು ನಿನ್ನ ಒತ್ತಾಯಕ್ಕೆ ಹೋಗಿ ಬರ್ತೇನೆ ಅಂತ ಬಂದಿದ್ದಾರೆ. ಅವರು ಉತ್ತನೂರಿನಲ್ಲಿ ವೆಂಕಟೇಶ ದೇವರ ದೇವಸ್ಥಾನದಲ್ಲಿ ದಿನ ಭಜನೆಯನ್ನು ಮಾಡೋರಂತೆ. ಇನ್ನೂ ಅಂಕಿತ ಆಗಿಲ್ಲ. ಭಜನೆಯನ್ನು ಮಾಡೋರು. ಆ ಭಜನೆಯ ಸಂದರ್ಭದಲ್ಲಿ ಬಂದಾಗ ಹಿರಿಯರು ಬಂದರು ಅಂತ ಭಾಗಣ್ಣ ನಮಸ್ಕಾರ ಮಾಡಿ ಅವರಿಗೆ, ವೆಂಕಟ ನರಸಿಂಹಾಚಾರ್ಯರಿಗೆ, ಕೂಡಿ ಭಜನೆ ಮುಗಿದ ಕೂಡಲೇ ನಾನು ನಿಮ್ಮನ್ನು ನೋಡ್ತೇನೆ ಅಂತ. ಭಜನೆಯೆಲ್ಲ ಮುಗಿದ ಮೇಲೆ ಬಹಳ ದೊಡ್ಡ ವಿದ್ವಾಂಸರು ಬಂದದ್ದು ನಮ್ಮ ಭಾಗ್ಯ. ತಮ್ಮ ಮಗನ ಸಲುವಾಗಿ ಕೇಳಲಿಕ್ಕೆ ಬಂದಿರಿ. ಇವ್ರಿಗೆ ಆಶ್ಚರ್ಯ. ಹಾಗೇನಿಲ್ಲಪ್ಪ, ಇಲ್ಲೇನೋ ತುಳಸಿ ಭಾಳ ಬೆಳಿತಾವ, ಅದನ್ನು ನೋಡ್ಲಿಕ್ಕೆ ಬಂದೇನಿ ಅಂದ್ರಂತವ್ರು. ಇರಲಿ, ನೀವೇನು ಕಾಳಜಿ ಮಾಡಬೇಡ್ರಿ, ನಿಮ್ಮ ಮನೆಯವರು ಕೊಟ್ಟಿಯಾರಲ್ಲ 2 ಉತ್ತತ್ತಿ, ಅವರು 2 ಖರ್ಜೂರವನ್ನು ಕೊಟ್ಟು ಕಳಿಸಿದರು, ಅದು ನಿಮ್ಮ ಧೋತ್ರದಲ್ಲಿ ಕಟ್ಕೊಂಡಿರು, ಕೊಡ್ರಿ ಅಂದರು. ಇವರು ಸ್ಟನ್ನಾಗಿ ಬಿಟ್ಟರು. ಅವರ ಊರಿನಲ್ಲಿ ಕೊಟ್ಟ 2 ಉತ್ತತ್ತಿಯ ಬಗ್ಗೆ ಈತನಿಗೆ ಜ್ಞಾನ ಇದೆ ಅಂದರೆ ಏನಪ್ಪ ಇದು? ತುಂಬ ಆಶ್ಚರ್ಯ ಆಯಿತು. ಕಡೆಗೆ ಅದನ್ನು ಹೇಳಿಬಿಟ್ರು, ನಿಮ್ಮ ಮಗ ಮಹಾಬುದ್ಧಿವಂತ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗನಿಗೆ ವಿದ್ಯೆ ಬರಬೇಕು ಅಂತ ನಿಮ್ಮ ಅಪೇಕ್ಷೆ. ಅವನು ವಿದ್ಯಾವಂತನೇ, ಆದರೆ ಒಂದು ಕೆಲಸ ಮಾಡಿ, ನಿಮ್ಮ ಮಗನನ್ನು ಕೂಡಿಸಿಕೊಂಡು ನೀವು ಹೇಳಿದ್ದನ್ನೇ ಮತ್ತೆ 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 ಹೇಳಬೇಡಿ. ಒಮ್ಮೆ ಅವನ ಮುಂದೆ ಸರ್ವಮೂಲ ಗ್ರಂಥಗಳನ್ನು ಪಾರಾಯಣ ಮಾಡಿಬಿಡಿ ಸಾಕು. ಅಲ್ಲ, ಒಮ್ಮೆ ಪಾರಾಯಣ ಮಾಡಿದ್ರೆ ಎಲ್ಲ ಬರ್ತಾವ, ಅಷ್ಟು ಮಾಡಿರಿ ಅಂದರು. ಅವ್ರ ಮನೆಗೆ ಬಂದರು. ಸುದೈವವಶಾತ್ ಐ ಜಿ ವೆಂಕಟರಮಣಾಚಾರ್ಯರು ನರಸಿಂಹಾಚಾರ್ಯರ ಮಕ್ಕಳು. ಮುಂದೆ ವೆಂಕಟರಮಣಾಚಾರ್ಯರೇ ವ್ಯಾಸತತ್ವಜ್ಞರಾದದ್ದು. ಅವರಿಗೂ ಗೋಪಾಲದಾಸರಿಗೂ ಬಹಳ ಸ್ನೇಹ ಅಂತ. ಗೋಪಾಲದಾಸರ ಭಜನೆಯನ್ನೆಲ್ಲ ಕೇಳೋದು, ಅದರಿಂದ ಅಟ್ರ್ಯಾಕ್ಟ್ ಆಗಿದ್ದರು. ಈ ತಂದೆಗೆ ಅದೊಂದು ಆ್ಯಡೆಡ್ ತಲೆಬಿಸಿ, ಬರೀ ಹಾಡು ಹಸೆ ಕಲಿತ್ರೆ ಏನು ಅಂತ. ಆದರೆ ಗೋಪಾಲದಾಸರ ಯೋಗ್ಯತೆ ಬಹಳ ದೊಡ್ಡದು. ಒಮ್ಮೆ ಇವರಿಬ್ಬರು ಮಾತಾಡ್ತಾ ಇದ್ದರು, ಐ ಜಿ ವೆಂಕಟರಮಣಾಚಾರ್ಯರು ಹಾಗೂ ಗೋಪಾಲದಾಸರು. ಮಾತು 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 ಆಡ್ತಾ 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 ಸೂರ್ಯಾಸ್ತ ಆಗಿ ಮತ್ತೆ 3-4 ತಾಸು ಕಳೆದಿದೆ. 6ಕ್ಕೆ ಸೂರ್ಯಾಸ್ತ ಆದರೆ 9:30 ಆಗಿಬಿಟ್ಟಿದೆ ರಾತ್ರಿ. ಮಾತು ಮುಗಿದ ಕೂಡಲೇ ಪಾಪ ತುಂಬ ಪೇಚಾಡಿಕೊಂಡ್ರು ವೆಂಕಟರಮಣಾಚಾರ್ಯರು. ಯಾಕೆ ಅಂದರು ಗೋಪಾಲದಾಸರು. ನನ್ನ ಉಪನಯನ ಆದಾಗಿನಿಂದ ನಾನು ಇದುವರೆಗೂ ಒಂದೂ ದಿವಸ ಕಾಲಾತೀತ ಅರ್ಘ್ಯವನ್ನು ಕೊಟ್ಟಿಲ್ಲ. ಸಕಾಲಕ್ಕೆ ಸಂಧ್ಯಾವಂದನೆ ಮಾಡಿದವನು ಇವತ್ತು ತುಂಬ ಮಾತಾಡಿ ಸಮಯ ಆದದ್ದೇ ಗೊತ್ತಾಗಲಿಲ್ಲ, ಕಾಲಾತೀತ ಕೊಡಬೇಕಲ್ಲ. ಅದಕ್ಕೆ ಗೋಪಾಲದಾಸರು ಅಂದ್ರಂತೆ, ನಾವು ಇಷ್ಟೊತ್ತವರೆಗೂ ಮಾಡಿದ್ದೇನು ಅಂತ. ಏನು ಮಾಡಿದ್ದು? ಬರೀ ಹರಟೆ ಅಲ್ವಾ? ಅಲ್ಲ, ದೇವರ ಬಗ್ಗೆ ನಾವು ಮಾತಾಡಿದ್ವಿ ಅಂದರೆ ಅದು ಹರಟೆ ಅನ್ನುವ ಅಕೌಂಟಿಗೆ ಬರೋದಿಲ್ಲ, ಅದು ಸಂಧ್ಯಾವಂದನೆಯೇ. ನೀವೇನೋ ಔಪಚಾರಿಕವಾಗಿ ಹೇಳ್ತೀರಿ, ಹೋಗಲಿ ಬಿಡಿ ಎಂದರು. ಇನ್ನೇನು 3 ಅರ್ಘ್ಯವನ್ನು ಕೊಟ್ಟು 4ನೇ ಅರ್ಘ್ಯ ಪ್ರಾಯಶ್ಚಿತ್ತ ಅರ್ಘ್ಯ ಕೊಡಬೇಕು. ಅಷ್ಟೊತ್ತಿಗೆ ಗೋಪಾಲದಾಸರಂದರು, ದಯಮಾಡಿ ಸುಮ್ಮನಿರ್ರಿ ಆಚಾರ್ಯ, ನೀವು ಸೂರ್ಯಾಸ್ತ ಆದ ಮೇಲೆ ತಾನೇ ಕೊಡಬೇಕು. ಈಗ ಸೂರ್ಯಾಸ್ತ ಆಗಿಲ್ಲ ಅಂದ್ರಂತ. ಏನು ಹೀಗೆಲ್ಲ ಮಾತಾಡ್ತೀರಿ? ಕತ್ತಲಾಗಿದೆ. ಸೂರ್ಯ ಇದ್ದರೆ ಸೂರ್ಯಾಸ್ತ ಅಲ್ವಾ?
ಹೌದು ಅಂದರು. ಪಶ್ಚಿಮ ದಿಕ್ಕಿಗೆ ತಿರುಗಿ ನೋಡಿ ಎಂದಾಗ ಗೋಪಾಲದಾಸರು ಪ್ರಾರ್ಥನೆ ಮಾಡಿದರೆ ಸೂರ್ಯ ಖಂಡನಂತೆ. ಏನು ವಿಚಿತ್ರವಾದ ಕಾಲ! ಎಷ್ಟು ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಇವರೆಲ್ಲ. ನಾವು ಇತಿಹಾಸದಲ್ಲಿ ಪ್ರಸಿದ್ಧವಾದ ಕೇಳೋದು ಸತ್ಯಬೋಧ ತೀರ್ಥರು ರಾತ್ರಿ ಸೂರ್ಯನನ್ನು ತೋರಿಸಿದ್ರು ಅಂತ. ನೈವೇದ್ಯಗ ವಿಷಂರಾಮೇ ವೀಕ್ಷತದ್ ಭುಕ್ತಿಭಾಗುರು ಯೋ ದರ್ಶಯದ್ ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ. ಅದೇ ಸಮಾನ ಕಾಲದಲ್ಲೇ ಇದ್ದಂಥ ಮಹಾನುಭಾವರು ಈ ಪುಣ್ಯಾತ್ಮರು ಸೂರ್ಯನನ್ನು ತೋರಿಸಿ ವ್ಯಾಸತತ್ವಜ್ಞರಿಗೆ ಕನ್ವಿನ್ಸ್ ಆಯ್ತಂತೆ. ಇಂಥ ಮಹಾನುಭಾವರು ವಿಜಯದಾಸರ ಕಣ್ಣಿಗೆ ಬಿದ್ದರು. ವಿಜಯದಾಸರಂದರು, ಸಾಕು ನಿನ್ನ ಅಂಗಡಿಯನ್ನು ಮುಚ್ಚು, ನೀನು ಉದ್ಧಾರ ಆಗಲಿಕ್ಕೆ ಬಂದಿರೋದು ನೂರಾರು ಜನರನ್ನು ಉದ್ಧಾರ ಮಾಡಬೇಕು, ಬರೀ ಭವಿಷ್ಯ ಹೇಳೋದಲ್ಲ ಅಂಥೇಳಿ ವಿಶೇಷವಾಗಿ ಅವರಿಗೆ ಅಂಕಿತವನ್ನು ಕೊಟ್ಟು ಗೋಪಾಲ ವಿಠ್ಠಲ ಅಂತ. ಮುಂದೆ ಏನು ಸಾಧನೆ, ಏನು ಸಾಧನೆ! ಗೋಪಾಲದಾಸರ ಕೃತಿಗಳು ಏನು ಅದ್ಭುತ! ದೇವರಲ್ಲಿ ಬೇಡ್ತಾರೆ. ಆವರೋಗವೋ ಎನಗೆ ದೇವಧನ್ವಂತರಿ ಸಾವಧಾನದಿಯನ್ನ ಕೈಪಿಡಿದು ನೋಡಯ್ಯ. ಆವರೋಗವು ಎನಗೆ ದೇವಧನ್ವಂತರಿ. ಏನಾಗಿದೆ ನಿನಗೆ? ನಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ಹೀಗೆ ಪ್ರಾರ್ಥನೆ ಮಾಡಿ ಎಂದು ನಮಗೆ ತೋರಿಸಿಕೊಡ್ತಾರೆ. ಅವರು ಮಹಾನುಭಾವರು, ಅವ್ರದ್ದಲ್ಲ ಕೃತಿ, ಅವರು ಮಾಡಿದ್ದು ನಮಗಾಗಿ ಕೃತಿ ಇದು. ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸವು, ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ. ಹರಿಮಾತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವು ಜಿಕ್ವೆಗೆ ಸವಿಯಾಗದಯ್ಯ. ಆವರೋಗವು ಎನಗೆ ದೇವಧನ್ವಂತರಿ. ಅನಾಥ ಬದು ಗೋಪಾಲ ವಿಠ್ಠಲನೆಯ ಎನ್ನ ಭಾಗದ ವೈದ್ಯ ನೀನೇ ಆದೆ. ಅನಾದಿ ಕಾಲದ ಭವರೋಗ ಕಳೆಯಯ್ಯ, ನಾನೆಂದಿಗೂ ಮರೆಯೆ ನೀ ಮಾಡಿದುಪಕಾರ. ಆವರೋಗವು ಎನಗೆ ದೇವಧನ್ವಂತರಿ. ಧನ್ವಂತರಿ ವಿಶೇಷ ಉಪಾಸನೆ ಮಾಡಿದ ಪುಣ್ಯಾತ್ಮರು ಅನ್ನೋದಕ್ಕೆ ವಿಜಯದಾಸರು ಜಗನ್ನಾಥದಾಸರಿಗೆ ಹೊಟ್ಟೆ ನೋವು ಬಂದು ಇನ್ನೇನು ಆಯುಷ್ಯ ಎಲ್ಲ ಮುಗಿದಾಗ ತಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ. ಗೋಪಾಲದಾಸರ ಬಳಿಯಲ್ಲಿ ಕಳಿಸದ್ರಂತ. ನೀವು ಹೋಗಿ ಅವರು ಅನುಗ್ರಹ ಮಾಡ್ತಾರೆ ಅಂತ. ಅಲ್ಲಿ ಒಂದು ಪ್ರಾರ್ಥನೆ ಮಾಡಿದಾಗ ಗೋಪಾಲದಾಸರು ರೊಟ್ಟಿಯನ್ನು ಮಾಡಿ ಕೊಟ್ರಂತ. ಇದನ್ನು ತಿನ್ನಿ. ಅವರು ಅಂದರು, ನೀರು ಕುಡಿಯೋದೇ ಕಷ್ಟ, ಈ ರೊಟ್ಟಿಯನ್ನು ಹೇಗೆ ತಿನ್ನಲಿ? ಇಲ್ಲ, ಧನ್ವಂತರಿ ಅನುಗ್ರಹ ಆಗತ್ತೆ, ನೀವು ತಗೊಳ್ಳಿ, ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡ್ಯಾರ. ತುಂಬ ಪ್ರಸಿದ್ಧ ಕೃತಿ ಅದು. ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ, ಸಣ್ಣವನು ಇವ ಕೇವಲ ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಪುದೋ ಹೇ ಸ್ವಾಮಿ. ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬ ಈ ಮೂರು ವಿಧ ಸಾಧನಗಳು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪವೋ. ಭಗವಂತನ ಆರಾಧನೆ ಮಾಡೋರಿಗೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಇದು ಬೇಕು. ಯಾವುದಿಲ್ಲ ಅಂದರೂ ಸಾಧನೆ ಆಗೋದಿಲ್ಲ ಸ್ವಾಮಿ. ಘೋರ ವ್ಯಭಿಚಾರ ಪರನಿಂದೆಗಳಿಂದ ಅವರು ತಮಗೆ ಅಲಾಟಾದ ಆಯುಷ್ಯವನ್ನು ಕಳ್ಕೊಂಡಿರ್ತಾರೆ. ಏನಾದರೂ ಮಾಡಿ ಇವನನ್ನು ಉದ್ಧಾರ ಮಾಡು ಅಂದಾಗ ಆರೋಗ್ಯ ಬಂತು, ಆಯುಷ್ಯವೇ ಇಲ್ಲ. ಪುನಃ ವಿಜಯದಾಸರ ಮುಂದೆ ಕೇಳಿದಾಗ ವಿಜಯದಾಸರಂದ್ರಂತೆ, ನಿಮ್ಮ ಆಯುಷ್ಯ ಕೊಟ್ಬಿಡಿ, ನಿಮ್ಮದೆಲ್ಲ ಸಾಧನೆ ಆಗಿದೆಯಲ್ಲ. ಏನು ದೊಡ್ಡ ತ್ಯಾಗರಿ! 40 ವರ್ಷದ ಆಯುಷ್ಯವನ್ನು ಜಗನ್ನಾಥದಾಸರಿಗೆ ಧಾರೆ ಎರೆದು ಕೊಟ್ಟಂತಹ ಪುಣ್ಯಾತ್ಮರು
ಗೋಪಾಲದಾಸರು ಏನು ಅದ್ಭುತವಾಗಿ ದೇವರ ಚಿಂತನೆ, ದೇವರ ಬಗ್ಗೆ ಮಾಡಿದ ಕೃತಿಗಳು, ಸುಳಾದಿಗಳು. ದೇವರಲ್ಲಿ ಏನು ಬೇಡಬೇಕು? ಏನು ಬೇಡ ಸ್ವಾಮಿ, ಬೇಡುವೇನು ನಾನೊಂದ ಬೇಡತಕ್ಕದ್ದು ದೇವ, ನೀಡೆನೆಂಬುದ ನಿನ್ನ ಮನದೊಳಿತೇ. ಮೂಡಲಾದ್ರೀಶ ಗೋಪಾಲ ಬಿಠಲರೇಯ, ಬೇಡದಂತೆ ಪರರ ಮಾಡಯ್ಯ ಹರಿಯೇ. ಇನ ಬೇಡಲಿ ನಿನ್ನ ಬಳಿಗೆ ಬಂದು. ಏನು ಬೇಡಲಿ? ನಾನು ನಿನ್ನಲ್ಲಿ ಬೇಡೋದಾದರೆ ಯಾರನ್ನೂ ಏನನ್ನೂ ಬೇಡದಂತಹ ಸ್ಥಿತಿಯನ್ನು ನನಗೆ ಜೀವನದಲ್ಲಿ ಕೊಡು. ಒಂದು ದೈಹಿಕವಾದ ಸ್ಥಿತಿ, ಅಂದರೆ ಹಣಕಾಸು ನನಗೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟುಬಿಡು, ಬೇಡೋ ಪ್ರಶ್ನೆ ಇಲ್ಲ. ಬೇಡ, ಯಾವುದೋ ಜನ್ಮದ ಪಾಪದಿಂದ ಇವತ್ತು ದಾರಿದ್ರ್ಯ ನನಗಿದೆ, ಆದರೆ ಇನ್ನೊಬ್ಬರಲ್ಲಿ ಬೇಡಿ ಅವರನ್ನು ಕಾಡಿ ಅವರಿಂದ ಅನ್ನಿಸಿಕೊಂಡು ಹಣವನ್ನು ಪಡೆಯುವಂಥ ದೌರ್ಭಾಗ್ಯವನ್ನು ಕೊಡಬೇಡ, ತೃಪ್ತಿಯನ್ನು ಕೊಟ್ಟುಬಿಡು. ಕಂಟೆಂಟ್ನೆಸ್. ಇನ್ನೊಬ್ಬರನ್ನು ನೋಡಿ ಅವ್ರಿಗಷ್ಟಿದೆ ಇವ್ರಿಗಿಷ್ಟಿದೆ ಅಂತ ಅಂದುಕೊಳ್ಳುವಂತಹ ಮನಸ್ಥಿತಿ ಕೊಡಲೇಬೇಡ. ನನಗೆ ಸ್ವಾಮಿ ಕೊಟ್ಟದ್ದು ನನಗೆ ತೃಪ್ತಿ ಇದೆ ಅನ್ನುವ ಭಾವನೆ ಕೊಡು ಅಂಥೇಳಿ ಗೋಪಾಲದಾಸರು ನಮಗೆಲ್ಲ ದಾರಿದೀಪವಾಗಿ ಅದ್ಭುತವಾದ ಮಾತುಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅಂಥ ಪುಣ್ಯಾತ್ಮರ ಆರಾಧನೆ ನಿತ್ಯದಲ್ಲಿ ಮಾಡಬೇಕು. ವಿಶೇಷವಾಗಿ ಅವರ ಆರಾಧನೆಯ ಈ ದಿವಸಗಳಲ್ಲಿ ನಾವು ಅವರನ್ನು ಸ್ಮರಣೆ ಮಾಡಿದರೆ ನಮಗೂ ನಿರ್ವಿಘ್ನವಾಗಿ ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ ಅಂತ ಹೇಳ್ತಾ ಈ 2 ವಾಕ್ಕುಸುಮಗಳನ್ನು ಗೋಪಾಲ ವಿಠ್ಠಲನಿಗೆ ಅರ್ಪಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.